ವೀಕ್ಷಕರೇ, ರೇಣುಕಾಸ್ವಾಮಿ ಕೊಲೆ ಕೇಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸಿವಿಲ್ ಕೋರ್ಟ್ನಲ್ಲಿ ನಟ ದರ್ಶನ್ ವಿಚಾರಣೆಯನ್ನು ನಡೆಸಲಾಗಿದ್ದು, ಈ ಒಂದು ವಿಚಾರಣೆಗೆ ಡಿ ಬಾಸ್ ದರ್ಶನ್ ಮತ್ತು ಪವಿತ್ರ ಗೌಡ ಇಬ್ಬರು ಕೂಡ ಆಗಮಿಸಿದ್ದರು. ಕೋರ್ಟ್ನಲ್ಲಿ ವಿಚಾರಣೆ ಮುಗಿದ ತಕ್ಷಣವೇ ನಟ ದರ್ಶನ್ ನಗುತ್ತಾ ಹೊರಬಂದಿದ್ದು, ಇವತ್ತು ನಟ ದರ್ಶನ್ ಅವರಿಗೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ತಕ್ಕ ಮಟ್ಟಿಗೆ ನೆಮ್ಮದಿ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇವತ್ತು ನಟ ಡಿ ಬಾಸ್ ದರ್ಶನ್, ಪವಿತ್ರ ಗೌಡ ಹಾಗೇನೆ ದರ್ಶನ್ ಸಹಚರರು ಮತ್ತು ರೇಣುಕಾಸ್ವಾಮಿ ಕುಟುಂಬಸ್ಥರಿಗೂ ಕೂಡ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಅನ್ನ ನೀಡಲಾಗಿತ್ತು. ಆದ್ರೆ ರೇಣುಕಾಸ್ವಾಮಿ ಕುಟುಂಬಸ್ಥರು ಮಾತ್ರ ಇವತ್ತು ನಡೆಯಬೇಕಾಗಿದ್ದ ವಿಚಾರಣೆಗೆ ಬಂದಿರಲಿಲ್ಲ. ಒಂದು ಮಾಹಿತಿಯ ಪ್ರಕಾರ ನಟ ದರ್ಶನ್ ವಕೀಲರು ದರ್ಶನ್ ಹೆಸರು ಚಾರ್ಜ್ ಶೀಟ್ ನಲ್ಲಿ ಇಲ್ಲ ಅಂತ ನ್ಯಾಯಾಧೀಶರಿಗೆ ಹೇಳಿದ್ದು, ಇದು ದರ್ಶನ್ಗೆ ಮೇಜರ್ ಅಡ್ವಾಂಟೇಜ್ ಅಂತಾನೆ ಹೇಳ್ಬೋದು. ಹಾಗಾಗಿ ವೀಕ್ಷಕರೇ, ಇವತ್ತು ಕೇವಲ ಅರ್ಧ ಗಂಟೆಯಲ್ಲೇ ನಟ ದರ್ಶನ್ ವಿಚಾರಣೆ ಮುಗಿದಿದ್ದು, ಖುಷಿ ಖುಷಿಯಾಗಿ ಸಿವಿಲ್ ಕೋರ್ಟ್ ನಿಂದ ನಟ ದರ್ಶನ್ ಹೊರಬಂದಿದ್ದಾರೆ. ವೀಕ್ಷಕರೇ, ಯಾರೆಲ್ಲ ದರ್ಶನ್ ಅಭಿಮಾನಿಗಳು ಈ ವಿಡಿಯೋನ ನೋಡ್ತಿದ್ದೀರಾ, ದಯವಿಟ್ಟು ಈ ವಿಡಿಯೋಗೊಂದು ಲೈಕ್ ಕೊಡಿ ಮತ್ತು ಈ ಒಂದು ಕೇಸ್ನ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ ತಿಳಿಸಿ.